ಇವತ್ತು ವಿಪತ್ತಿನ ಒಂದು ಸಂದರ್ಭ ಬಂದು ಒದಗಿರ್ತಕ್ಕಂಥದ್ದನ್ನು ವಿವಿಧ ರೀತಿಯ ವಿಪತ್ತುಗಳು, ಬರೀ ಮೊದಲು ಫೈರ್ ಆಕ್ಸಿಡೆಂಟು ಅಥವಾ ಫ್ಲಡ್, ಪ್ರವಾಹ, ಬೆಂಕಿ ಆಕಸ್ಮಿಕ ಇವುಗಳಿಗೆ ಮಾತ್ರ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಸಂದರ್ಭಗಳಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚಾದ್ಯಂತ ಒಂದು ದೊಡ್ಡ ವಿಪತ್ತು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾವ ಅನಾಹುತಕಾರಿ ಘಟನೆ ಈ ಉಗ್ರವಾದಿಗಳಿಂದ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಮೊನ್ನೆ ಮುಂಬೈನಲ್ಲಿ ನಾವು ನೋಡಿದ್ದೇವೆ. ಇಂತಹ ಸಂದರ್ಭಗಳು ಬರೀ ಮುಂಬೈಗಲ್ಲ, ಬರೀ ದೆಹಲಿ, ಕಲ್ಕತ್ತಾ ಅಂತಕ್ಕಂಥ ದೊಡ್ಡ ನಗರಗಳಿಗೆಲ್ಲ, ರಾಜ್ಯಕ್ಕೆ ಮತ್ತು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂಥ ಮಂಗಳೂರಿಗೂ ಕೂಡ ಇಂತಹ ಸಂದರ್ಭಗಳು ಬಂದೊದಗಿದ್ರೆ ಆಶ್ಚರ್ಯ ಅಲ್ಲ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಅಂಥ ಸಂದರ್ಭ ಎಲ್ಲೂ ಬರೋದು ಬೇಡ, ಮಂಗಳೂರಿಗೂ ಬರೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತೇವೆ. ಆದರೂ ಕೂಡ ಖಂಡಿತ ಇದು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ, ಎಚ್ಚರಿಕೆಯಿಂದ, ಬಹಳ ಶಿಸ್ತುಬದ್ಧವಾಗಿ, ಜಾಗ್ರತೆಯಿಂದ ಇರ್ತಕ್ಕಂಥ ಒಂದು ಅನಿವಾರ್ಯ ಪ್ರಸಂಗ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಐರನ್ ಬ್ಯಾಂಕಿಂಗ್ ನಿರ್ವಹಿಸುವುದು ಮತ್ತು ಜೆಟ್ ಬರ್ತಾ ಇದೆ. ಇದರಲ್ಲಿ 2 ಟೈಪ್ಸ್ ಆಫ್